ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊಟ್ಟೆ ಮಸಾಲಾನ ಹೇಗೆ ಮಾಡೋದು ಅಂತ ನೋಡೋಣ. ಇದೊಂದು ನನ್ನ ಫೇವ್ರೇಟ್ ಆಗಿ ಸೀಕ್ರೆಟ್ ರೆಸಿಪಿ. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಯೂಶ್ವಲಿ ಎಲ್ಲರೂ ಮೊಟ್ಟೆ ಸಾರು, ಮೊಟ್ಟೆ ಬುರ್ಜಿ ಅಂತೆಲ್ಲ ಮಾಡ್ತಾರೆ. ಸೊ ಈ ಥರ ಒಂದು ಸ್ಪೆಷಲಾಗಿ ಮೊಟ್ಟೆ ಮಸಾಲಾನ ಟ್ರೈ ಮಾಡೋಣ. ಸೊ ಇದು ಚಪಾತಿ, ದೋಸೆ ಏನಕ್ಕಾದರೂ ಹಾಕ್ಕೊಂಡು ತಿನ್ಬೋದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸೊ ನಾನು ಫಸ್ಟು ಒಂದು ಜಾರ್ ತೊಗೊಂಡು ಅದಕ್ಕೆ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಸೊ ಈ ನಾಲ್ಕು ಫಸ್ಟು ನಾವು ಚೆನ್ನಾಗಿ ರುಬ್ಕೋಬೇಕಾಗತ್ತೆ ಈ ಮಸಾಲಾಗೆ. ಚೆನ್ನಾಗಿ ರುಬ್ಕೊಂಡು ಫಸ್ಟು ಇದನ್ನು ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಅದಾದಮೇಲೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಸೋಂಪು ಮತ್ತು ಜೀರಿಗೆ, ಒಂದು ಏಲಕ್ಕಿನ ಹಾಕೋತಾ ಇದ್ದೀನಿ. ಸೋಂಪು, ಜೀರಿಗೆ, ಏಲಕ್ಕಿ ಸುಮ್ಮನೆ ನಮಗೆ ಫ್ಲೇವರ್ಸ್ಗೋಸ್ಕರ ಹಾಕ್ಕೊಳ್ಳೋದು. ಇದು ಫ್ಲೇವರ್ ನಮಗೆ ಚೆನ್ನಾಗಿ ಕೊಡುತ್ತೆ. ಸೊ ಸೋಂಪು, ಜೀರಿಗೆ, ಏಲಕ್ಕಿ ಹಾಗೆ ಒಂದು ದಪ್ಪ ಸೈಜು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ನಾವು ಫ್ರೈ ಮಾಡೋಕ್ಕೆ ಹಾಕ್ಕೊಳ್ಳೋಣ. ಸೊ ಸೋಂಪು, ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬಂದಮೇಲೆ ಇದಕ್ಕೆ ನಾನು ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫಸ್ಟು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಗೋಲ್ಡನ್ ಬ್ರೌನ್ ಆಗಬೇಕು ಇದು. ಇದಾಗಿದ ತಕ್ಷಣ ಇದಕ್ಕೆ ಏನೇನು ಸ್ಪೈಸಸ್ ಹಾಕಬೇಕು ಅಂತಂದರೆ ಒಂದು ಸ್ವಲ್ಪ ಅರ್ಶಿನದ ಪೌಡರು, ಒಂದು 1/4 ಟೀ ಸ್ಪೂನಷ್ಟು ಅರ್ಶಿನದ ಪೌಡರು, 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರು. ಸೊ ಚಿಲ್ಲಿ ಪೌಡರ್ ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೋದು. ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, ಹಾಗೆ ಇದಕ್ಕೆ ನಾನು ಕೊರಿಯಾಂಡರ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ ನಾನು ಏನು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಆವಾಗಲೇ, ಟೊಮ್ಯಾಟೋದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಆ್ಯಡ್ ಮಾಡಿಕೊಂಡು ಜಾರ್ ತೊಳ್ಕೊಂಡು ಅದೇ ನೀರನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಬೇರೆ ನೀರು ಸೇರಿಸ್ಕೋತಾ ಇಲ್ಲ, ಅದೇ ನೀರನ್ನ ನಾನು ಹಾಕ್ಕೋತಾ ಇದ್ದೀನಿ. ಸೊ ಸ್ವಲ್ಪ ಹಾಕ್ಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡಿಬೇಕು ಅಂತ ಈ ಥರ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ಇದಕ್ಕೆ ಮಸಾಲ ನೀರನ್ನ ಹಾಕ್ಕೋತಾ ಇದ್ದೀನಿ. ಆಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಇದು ಚೆನ್ನಾಗಿ ಕುದಿಬೇಕು. ಕುದೀತಾ ಇದ್ದಾಗ ನಾನು ಮೊಟ್ಟೆನ ಒಂದೊಂದು ಕಪ್ಪಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಯಾಕಂದರೆ ಒಂದೇ ಸತಿ ಹಾಕೋಕ್ಕಾಗಲ್ಲ. ಅಕಸ್ಮಾತ್ ಆ ವೈಟ್ ಒಂಚೂರು ಬಿದ್ದರೂ ಇದರಲ್ಲಿ ಹುಡ್ಕೋಕ್ಕಾಗಲ್ಲ. ಅದಕ್ಕೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದು ಕುದ್ಮೇಲೆ ಮೊಟ್ಟೆನ ನಾನು ಇದಕ್ಕೆ ಒಂದೊಂದೇ ಬಿಡ್ತಾಯಿದ್ದೀನಿ. ಸೊ ನೀವು ಎಷ್ಟು ಜನಕ್ಕೆ ಬೇಕಾದರೂ ಇದನ್ನು ಮಾಡ್ಕೋಬೋದು. ನಾನು ಮನೇಲಿ ನಾನು ಇಬ್ಬರಿಗೆ ಮಾಡ್ಕೊಳ್ಳೋದ್ರಿಂದ ಒಂದು 3 ಮೊಟ್ಟೆನ ಹಾಕ್ಕೋತಾ ಇದ್ದೀನಿ. ನೋಡಿ, ಮೊಟ್ಟೆ ಈ ಥರ ಆಗುತ್ತೆ. ನೀಟಾಗಿ ಒಂದು ಕಪ್ಪಿಗೆ ಹಾಕ್ಕೊಂಡು ಮೊಟ್ಟೆನ ಈ ಥರ ಬಿಟ್ಕೋಬೇಕು ನಾವು. ಸೊ ನೀಟಾಗಿ ಅದು ಒಳಗಡೆ ಬೆಂದ್ಕೊಂಡಿರುತ್ತೆ. ಇದಾದಮೇಲೆ ನೀವು ಚಿಲ್ಲಿ ಪೌಡರ್ ಹಾಕ್ಕೋಬೋದು. ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ.